ತಂದೆ ಭಗವಾನ್ ಶಿವಶಂಕರ ಮತ್ತು ತಾಯಿ ಪಾರ್ವತಿಯು ಎಲ್ಲಿಂದ ಪ್ರಾರಂಭವಾಗುತ್ತೆ ನಮ್ಮ ಪ್ರಿಯ ಬಾಲ ಗಣೇಶನ ಕಥೆ. ನಾನು ಸ್ನಾನ ಮಾಡಲು ನನ್ನ ಕಣ್ಣಲ್ಲಿ ಹೋಗುತ್ತೇನೆ. ನಾನು ಅಪ್ಪಣೆ ಕೊಡುವವರೆಗೂ ಯಾರಿಗೂ ಅರಮನೆಯಲ್ಲಿ ಪ್ರವೇಶಿಸಬೇಡ. ನಿಮ್ಮ ಅಪ್ಪಣೆಯಂತೆ ಆಗಲಿ ಮಾತೆ. ಭೋಲೆನಾಥನಿಗೆ ಜಯವಾಗಲಿ. ದಾರಿಯಿಂದ ಸರಿ, ಒಳಗೆ ಹೋಗಲು ಬಿಡು. ಕ್ಷಮಿಸಿ ಪ್ರಭು, ಯಾರನ್ನು ಒಳಗೆ ಬೀಳಬೇಡವೆಂದು ಮಾತೆ ಪಾರ್ವತಿಯ ಅಪ್ಪಣೆಯಾಗಿದೆ. ಅರೆ ಮೂರ್ಖ, ಈ ಆದೇಶವು ಇತರರಿಗಾಗಿ. ನಾನಂತೂ ಅವರ ಪತಿ ಪರಮೇಶ್ವರ. ದಾರಿ ಬಿಡು. ಪ್ರಿಯೆ, ಹೇಗೆ ಒಳ ಪ್ರವೇಶಿಸಿದಿರಿ? ನಿಮಗೆ ತಡೆಯಲಿಲ್ಲವೇ? ಪ್ರಿಯೆ, ಅವನು ನನ್ನ ದಾಸ. ಅವನು ನನ್ನನ್ನು ತಡೆಯುವುದು ಅದೇಗೆ ಸಾಧ್ಯ? ನಾನು ಅವನನ್ನು ಕಾವಲಿಗಾಗಿ ನಿಲ್ಲಿಸಿದ್ದೆ. ಅವನು ಈ ರೀತಿ ನನ್ನ ಅಪ್ಪಣೆಯ ಅವಮಾನ ಮಾಡಬಾರದಾಗಿತ್ತು. ಆದರೆ ನಾನು ನಿನ್ನ ಪತಿಯಲ್ಲವೇ? ನನ್ನನ್ನು ತಡೆಯುವುದರಲ್ಲಿ ಏನು ಲಾಭ? ನೀವು ಹೇಳುವುದು ಸರಿ ಪ್ರಭು, ಆದರೆ ನನಗೆ ನಿನ್ನ ಮಾತನ್ನು ಕೇಳದಿರುವುದು ಇದು ಧರ್ಮವಲ್ಲ. ಕೋಪಿಸಿಕೊಳ್ಬೇಡ ಪ್ರಿಯೆ, ಅವನನ್ನು ಕ್ಷಮಿಸಿಬಿಡು. ಅವನು ಸ್ವಲ್ಪ ಅಲ್ಪ ಬುದ್ಧಿಯವನು. ಇಲ್ಲ, ಈ ನಂದಿ ಮಾಡಿದ್ದು ಸರಿಯಲ್ಲ. ಆದರೆ ಅವನಾದರೂ ಏನು ಮಾಡಿಯಾನು? ಸ್ವಾಮಿ ಭಕ್ತನಾಗಿದ್ದಾನೆ. ಅವನಿಗೆ ತನ್ನ ಸ್ವಾಮಿಯನ್ನು ತಡೆಯಲು ಧೈರ್ಯ ಬರಲಿಲ್ಲವೇನೋ? ನನಗೆ ಒಬ್ಬ ಒಳ್ಳೆ ಗಣ ಬೇಕೆಂದರೆ ಅವನು ಬುದ್ಧಿವಂತನಾಗಿರಬೇಕು, ಸಾಹಸಿಯಾಗಿರಬೇಕು, ನನ್ನ ಆಜ್ಞೆಯನ್ನು ಅನುಸರಿಸುವಂತವನಾಗಿರಬೇಕು. ನಾನು ಸ್ವತಃ ಇಂತಹ ಒಂದು ಗಣವನ್ನು ಮಾಡುತ್ತೇನೆ. ಪುತ್ರ ಗಣೇಶ, ಏನಾಯ್ತಮ್ಮ? ನೋಡು ಮಗು, ನಾನು ಸ್ನಾನ ಮಾಡಲು ಸ್ನಾನಗೃಹಕ್ಕೆ ಹೋಗುತ್ತೇನೆ. ನೀನು ದ್ವಾರದಲ್ಲಿ ಕೂತ್ಕೋ ಮತ್ತು ನನ್ನ ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಪ್ರವೇಶಿಸಲು ಬಿಡಬೇಡ. ನಿಮ್ಮ ಆಜ್ಞೆಯಂತೆ ಆಗಲಿ ಮಾತೆ. ನಾನು ಯಾರನ್ನು ಒಳಗೆ ಬರಲು ಬಿಡೋದಿಲ್ಲ. ನೀವು ನಿಶ್ಚಿಂತವಾಗಿ ಸ್ನಾನ ಮಾಡಿ. ಆಟ ಆಡುತ್ತಾ ಮರೀಲಿಕ್ಕಿಲ್ಲ ತಾನೆ? ಇಲ್ಲ ಅಮ್ಮ, ನೀವು ಚಿಂತಿಸಬೇಡಿ.
ಒಳಗೆ ಹೋಗಲು ಸಾಧ್ಯವಿಲ್ಲ. ಪುಟ್ಟ ಕಂದ, ಯಾರು ನೀನು ಮತ್ತು ನನ್ನ ದಾರಿಯನ್ನ ಯಾಕೆ ತಡೆಯುತ್ತಿದ್ದೀಯಾ? ನಾನು ಗೌರಿಪುತ್ರ ಗಣೇಶ ಮತ್ತೆ ಮಾತೆಯ ಆದೇಶವನ್ನು ಅನುಸರಿಸುತ್ತಿದ್ದೇನೆ. ಅವರು ಹೇಳಿದ್ದಾರೆ, ಅಪ್ಪಣೆ ಇಲ್ಲದೆ ಯಾರನ್ನು ಒಳಗೆ ಬರೋಕೆ ಬಿಡಬಾರ್ದು ಅಂತ. ಗೌರಿ ಪುತ್ರ, ಹಾಗಾದರೆ ಈ ಆದೇಶ ನನಗಾಗಿ ಅಲ್ಲ, ಯಾಕೆಂದ್ರೆ ನಾನು ಗೌರಿಯ ಪತಿ ಶಿವಶಂಕರ. ಹ? ದ್ವಾರದಿಂದ ಆಚೆ ಸರಿ ಬಾಲಕ. ಖಂಡಿತ ಇಲ್ಲ. ಎಲ್ಲಿ ತನಕ ಅಮ್ಮ ಅಪ್ಪಣಿಗೆ ಕೊಡೋದಿಲ್ವೋ ಅಲ್ಲಿ ತನಕ ನಾನು ಯಾರನ್ನು ಒಳಗೆ ಹೋಗ್ಲು ಬಿಡೋದಿಲ್ಲ. ಹಠ ಮಾಡಬೇಡ ಬೆಪ್ಪ ಹುಡುಗ, ಸರಿ ಆಚೆ. ಇದು ಅಸಂಭವ. ನೋಡು, ನಿನಗೆ ನನ್ನ ಕೋಪದ ಅರಿವೇ ಇಲ್ಲ. ದಾರಿ ಬಿಡು, ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಪರಿಣಾಮ ಏನ್ ಬೇಕಾದ್ರೂ ಆಗ್ಲಿ, ಸೂರ್ಯ ಪಶ್ಚಿಮದಲ್ಲಿ ಉದಯವಾಗಬಹುದು, ಚಂದ್ರ ತನ್ನ ಮಾರ್ಗವನ್ನು ಬದಲಾಯಿಸಬಹುದು, ಆದ್ರೆ ನಾನು ನನ್ನ ಧರ್ಮದ ಮಾರ್ಗದಿಂದ ಎಂದೂ ಸರಿಯೋದಿಲ್ಲ. ಲ. ನಿಮ್ಮ ಕೋಪ ಶಾಂತವಾಗಿದೆ. ಈ ಚಿಕ್ಕ ಬಾಲಕನ ಪ್ರಾಣ ತೆಗೆದುಕೊಂಡು ನನ್ನ ಪ್ರಾಣವನ್ನು ತೆಗೆದುಕೊಳ್ಳಿ. ನನಗೆ ನನ್ನ ಪುತ್ರನನ್ನು ಮರಣಿಸಬೇಕು, ಜೀವಂತವಾಗಿ. ನೀವು ಅವನಿಗೆ ಪ್ರಾಣದಾನವನ್ನು ಕೊಡಲೇಬೇಕು, ಇಲ್ಲದಿದ್ದರೆ ನಾನು ಕೂಡ ಇಲ್ಲಿಯೇ ಪ್ರಾಣವನ್ನು ತ್ಯಜಿಸುವೆ. ಹೋಗಿ ಎಂತಹ ಒಂದು ಬಾಲಕನ ತಲೆಯನ್ನು ತಂಗಿದ್ರೆ ಅವನ ಮುಖ ಉತ್ತರ ದಿಕ್ಕಿನಲ್ಲಿದ್ದು ಮತ್ತು ಅವನ ತಾಯಿ ತನ್ನ ಮಗುವಿಗೆ ಬೆನ್ನು ಮಾಡಿ ಮಲಗಿದವರಾಗಿರಬೇಕು. ನಿಮ್ಮ ಅಪ್ಪಣೆಯಂತಲೇ ಆಗಲಿ ಪ್ರಭು. ತಡ ಮಾಡಬೇಡಿ, ಸಮಯ ಕಳೆದು ಹೋದರೆ ಇವನು ಜೀವಂತನಾಗಲಾರ. ನಿಮ್ಮ ಆಜ್ಞೆಯಾಗಲಿ. ಸರಿ. ಕೆಲವು ಮೂರ್ಖರೇ, ಇದೇನು ತಂದಿದ್ದೀರಿ? ಪ್ರಭು, ನೀವು ಆದೇಶ ಕೊಟ್ಟಂತೆ ಅದರ ಪ್ರಕಾರ ಇದೇ ಬಾಲಕ ಸಿಕ್ಕಿದ. ನಾವು ಅವನ ತಲೆಯನ್ನು ತೆಗೆದುಕೊಂಡು ಬಂದೆವು. ಯೋಚನೆ ಮಾಡುವಂತ ಸಮಯವಲ್ಲ ಪ್ರಭು. ಈ ಗಜ ತಲೆಯನ್ನು ಜೋಡಿಸಿ ಬಾಲಕ ಗಣೇಶನನ್ನು ಜೀವಂತ ಮಾಡಿ. ಈಗೋ ದೇವಿ, ಇವನು ಜೀವಂತನಾದ. ನೀವು ಇವನನ್ನು ಜೀವಂತವೇನೋ ಮಾಡಿಸಿದ ಪ್ರಭು, ಆದರೆ ಈ ರೂಪದಲ್ಲಿ ಇವನನ್ನು ನೋಡಿ ಎಲ್ಲರೂ ಏನು ಮಾಡಬಹುದು? ಚಿಂತಿಸಬೇಡ ಪ್ರಿಯೆ, ಹಾಗೇನೂ ಆಗಲಾರದು. ನಾನಿವನಿಗೆ ವರದಾನ ಕೊಡುತ್ತೇನೆ. ಅಂದ್ರೆ ಯುಗ ಯುಗದವರೆಗೆ ಜನರು ಇವನ ಪೂಜೆ ಮಾಡುತ್ತಾರೆ. ಈ ಅದ್ಭುತ ಬಾಲಕ ಪೃಥ್ವಿ ನಿವಾಸಿಗಳ ಕಲ್ಯಾಣ ಮಾಡುತ್ತಾನೆ. ನಾನು ಇವನಿಗೆ ವರದಾನ ಕೊಡ್ತೀನಿ. ಯಾವುದೇ ಶುಭ ಕಾರ್ಯ ಆಗೋದಾದ್ರೆ ಮೊಟ್ಟ ಮೊದಲು ಗಣೇಶನ ಪೂಜೆ ಮಾಡಲಾಗುತ್ತೆ. ಈ ಬಾಲಕನು
ವಿದ್ಯೆ ಮತ್ತು ಬುದ್ಧಿಯ ದಾತನಾಗುತ್ತಾನೆ. ದೇವಸ್ಥಾನ ಮನೆಗಳಲ್ಲಿ ಇವನ ಸ್ಥಾಪನೆ ಮಾಡಲಾಗುತ್ತೆ. ಸದಾ ಜನರು ಇವನಿಗೆ ಲಾಡುವಿನ ನೈವೇದ್ಯವನ್ನು ಅರ್ಪಿಸುತ್ತಾರೆ. सुंदर